ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತ ಹೇಳಿದ್ರೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ನಮಗೆ ಫೆಬ್ರವರಿಲೇ ಆಗಿತ್ತು. ಅದ್ರ ಬಗ್ಗೆ ವೆಬ್ಸೈಟಲ್ಲಿ ಯಾವುದೇ ರೀತಿಯ ಇನ್ನೂ ಅಪ್ಡೇಟ್ಸ್ನ ಅವರು ನೀಡಿರಲಿಲ್ಲ. ಬಟ್ ನಿನ್ನೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಆ ಅಪ್ಡೇಟ್ ಏನಂತ ಹೇಳಿ ನೋಡೋಣ. ಅದೇ ರೀತಿಯಾಗಿ ಅಪ್ಲಿಕೇಶನ್ನ ನಾವು ಯಾವೊಂದು ಡೇಟಿಂದ ಹಾಕ್ಬೋದು ಅಂತ ಹೇಳಿನೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನಾನು ಹೇಳ್ದಾಗೆ ಗ್ರಾಮ ಆಡಳಿತ ಅಧಿಕಾರಿ ಒಂದು ವಿ ಎದೇನಿದೆ ನೋಟಿಫಿಕೇಷನ್ನ ಫೆಬ್ರವರಿಲೇ ಹೊರಡಿಸಿರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನೋಡೋದಾದರೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ KE ಅವರು ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಅರ್ಜಿ ಸಲ್ಲಿಸೋದಕ್ಕೆ ಅವ್ರು ಏನಂತ ಹೇಳಿದ್ರೆ ನಮ್ಗೆ ಡೇಟು ಕೂಡ ಕೊಟ್ಟಿದ್ದರು. ಯಾವತ್ತಿಂದ ಅಂತ ಹೇಳಿದ್ರೆ ಮಾರ್ಚ್ 4ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಡೇಟ್ನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಂತ ಹೇಳಿದ್ರೆ, ಇಲ್ಲಿ ಬಂದು ಟೋಟಲ್ ಪೋಸ್ಟ್ ನಮಗೆ 1000 ನೋಟಿಫಿಕೇಷನಲ್ಲಿ ನಮಗೆ 1000 ಪೋಸ್ಟ್ನ ಅವರು ಕೊಟ್ಟಿರ್ತಾರೆ, ಕರೆದಿರ್ತಾರೆ ಹುದ್ದೆಗಳನ್ನ. ಅದಕ್ಕೆ ಸಂಬಂಧಪಟ್ಟಂತೆ ಶುಲ್ಕ ಪಾವತಿಯ ಇಂಟರ್ಫೇಸ್ನ ಇನ್ನೂ ನಾವು ರೆಡಿ ಮಾಡಿಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿ ಅವರು ಹೇಳ್ತಾನೆ ಇದ್ದರು. ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪತ್ರಗಳು ಬರೀತಾ ಇರ್ಬೋದು. ಅದೇ ಟ್ವಿಟರಲ್ಲೂ ಕೂಡ ಕ್ವಶನ್ಸ್ನ ಕೇಳಿದಾಗ ಒಂದು ಫೀಸ್ನ ಇಂಟರ್ಫೇಸ್ನ ರೆಡಿ ಮಾಡ್ತಾ ಇದ್ದೀವಿ ಅಂತಲೇ ಅವರು ನಮಗೆ ಹೇಳಿದರು. ಬಟ್ ಏನಂತ ಹೇಳಿದ್ರೆ, ಇವಾಗ ಪ್ರೆಸೆಂಟ್ ನಮಗೆ ಒಂದು ಗುಡ್ ನ್ಯೂಸ್ನ ಅವ್ರು ಕೊಟ್ಟಿದ್ದಾರೆ ಸದ್ಯಕ್ಕೆ. ಏನಂತ ಹೇಳಿದ್ರೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ KE ಅಧಿಸೂಚನೆ ಹೊರಡಿಸಿ ತಿಂಗಳೇ ಆಗೋಗಿದೆ. ಇನ್ನೂ ಆನ್ಲೈನ್ ಲಿಂಕ್ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಡೈಲಿ ವೆಬ್ಸೈಟ್ನ ಚೆಕ್ ಮಾಡ್ತಿರೋರು ಕೇಳಿರ್ತಾರೆ. ಅದಕ್ಕೆ ಇಲ್ಲಿ ಆನ್ಸರ್ ಏನಾಗಿರುತ್ತೆ ಅಂದರೆ, ರಮ್ಯಾ ಮೇಡಮ್ ಅವರು, ಆಯುಕ್ತರು KE ಬೆಂಗಳೂರು, ಇವರು ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕೇತರ ಮೀಸಲಾತಿನ ತಾಂತ್ರಿಕ ತೊಂದರೆ ಸರಿಪಡಿಸಿ ಅಂತ ಹೇಳಿದ್ರೆ, HK ಮತ್ತು ನಾನ್ HKದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತಂತೆ. ಅದಕ್ಕೋಸ್ಕರ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಆರಂಭಿಸಲಾಗುವುದು ಅಂತ ಹೇಳಿದ್ದಾರೆ. ಗುರುವಾರನೇ ಆನ್ಲೈನ್ ಲಿಂಕ್ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿ ತಿಳಿಸಿರ್ತಾರೆ. ಈ ಒಂದು ವಿಡಿಯೋದಲ್ಲಿ ಅವರು ಗುರುವಾರ ಅಂತ ಹೇಳಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಇವತ್ತಿಂದ ನಿಮಗೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅವರು ವೆಬ್ಸೈಟ್ನ ಬಿಡ್ತೀವಿ ಅಂತ ಹೇಳಿ ನೋಡಿದ್ದಾರೆ. ಬಟ್ ಸಾಕಷ್ಟು ಜನ ಡೈಲಿ ಒಂದು ವೆಬ್ಸೈಟ್ನ ವಿಸಿಟ್ ಮಾಡ್ತಾನೆ ಇದ್ದಾರೆ, ಚೆಕ್ ಮಾಡ್ತಾನೆ ಇದ್ದಾರೆ. ಬಟ್ ಯಾವುದೇ ರೀತಿ ಇನ್ನೂ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿಲ್ಲ. ಇವತ್ತು ಅವರು ವೆಬ್ಸೈಟ್ನ ಲಾಂಚ್ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಇವತ್ತಿಂದ ನಾವು ಚೆಕ್ ಮಾಡಬೇಕಾಗುತ್ತೆ. ಈ ಮಂತಿಂದನೇ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟು ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿ. ನೆಕ್ಸ್ಟ್ ನಾವು ನೋಡೋದಾದರೆ, ಏನಂತ ಹೇಳಿದ್ರೆ, ಇಷ್ಟು ದಿನ ನಮಗೆ PUC ಅಂಕಗಳ ಮೇಲೆ ಮೆರಿಟ್ ಲಿಸ್ಟ್ ಮೇಲೆ ಒಂದು ಜಾಬ್ನ ನಮಗೆ ಕಂಡಕ್ಟ್ ಮಾಡ್ತಾಯಿದ್ರು. ಬಟ್ ಇವಾಗ ಏನಂತ ಹೇಳಿದ್ರೆ, ಎಲ್ಲರೂ ಕೋವಿಡ್ ಟೈಮಲ್ಲಿ ಎಕ್ಸಾಮ್ ಬರೆದಿರೋರದ್ದು ಮಾರ್ಕ್ಸ್ ವೆಯ್ಟ್ ಜಾಸ್ತಿ ಇರೋದ್ರಿಂದ ಲಾಸ್ಟ್ ಇಯರ್ ಅವರು ನಮಗೆ ಆ ಒಂದು ಬ್ಯಾಚ್ಗೆ ಅವರು ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ಒಂದು ಸಿಸ್ಟಮ ತೆಗೆದು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದವ್ರು ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಬರೆಯೋ ರೀತಿ ಈ ಒಂದು ನೋಟಿಫಿಕೇಷನ್ನ ಹೊಸದಾಗಿ ಹೊರಡಿಸಿರ್ತಾರೆ. ಅಪ್ಲಿಕೇಶನ್ಗೆ ನೀವು ಕ್ವಾಲಿಫಿಕೇಷನ್ ಬಂದು PUC ಆಗಿರಬೇಕು. ಇದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ರಿಕ್ವೈರ್ ಇಲ್ಲ. ನೀವು ಜಸ್ಟ್ PUC ಪಾಸ್ ಆಗಿದ್ರೆ ಸಾಕು, ಪ್ರತಿಯೊಬ್ಬರು ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತೀರ. ಅಪ್ಲಿಕೇಶನ್ ಹಾಕಿರೋರು ಪ್ರತಿಯೊಬ್ಬರು ಕೂಡ ಎಕ್ಸಾಮ್ನ ಬರಿಬೋದಾಗಿರುತ್ತೆ. ಇವತ್ತಿಂದ ನಿಮಗೆ ಒಂದು ವೆಬ್ಸೈಟಲ್ಲಿ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್, ಅದೇ ರೀತಿ ಫೀಸ್ ಸ್ಟ್ರಕ್ಚರ್ ಎಲ್ಲ ನೋಡಿಕೊಂಡು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನಿಮ್ಮ ಕ್ಯಾಟಗರಿ ವೈಸ್ ನೋಡಿಕೊಂಡು ಅಪ್ಲಿಕೇಶನ್ನ ನೀವು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಅಪ್ಲಿಕೇಶನ್ ಹಾಕೋ ಪ್ರತಿಯೊಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.